ನಿಮ್ಮ ಆಧಾರ್ ಕಾರ್ಡ್‌ದಲ್ಲಿ ಇನ್ ಮುಂದೆ ಫೋಟೋ ಮತ್ತು ಕ್ಯೂಆರ್ ಕೋಡ್ ಮಾತ್ರ ಇರುತ್ತೆ. ಹೆಸರಾಗಿರ್ಬೋದು, ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಅಡ್ರೆಸ್ ಆಗಿರ್ಬೋದು, ಮೊಬೈಲ್ ನಂಬರ್ ಆಗಿರ್ಬೋದು, ಇದ್ಯಾವುದೂ ಡೀಟೇಲ್ಸು ನಿಮ್ಮ ಆಧಾರ್ ಕಾರ್ಡ್‌ದಲ್ಲಿ ಇನ್ ಮುಂದೆ ಇರೋದಿಲ್ಲ. ಸೊ ಇಷ್ಟೆಲ್ಲ ಬದಲಾವಣೆ ಆಗ್ಲಿಕ್ಕೆ ಕಾರಣ ಏನು? ಈ ಒಂದು ನಿಯಮಗಳು ಯಾವಾಗಿನಿಂದ ಶುರುವಾಗುತ್ತೆ? ಇವಾಗ ನಿಮ್ಗೆ ಪ್ರಶ್ನೆಗಳು 108 ಹುಟ್ಟುತ್ತೆ. ಸೊ ನಿಮ್ಮ ಒಂದು ಪ್ರಶ್ನೆಗಳನ್ನ ನೀವು ಕಮೆಂಟ್ ಮುಖಾಂತರ ತಿಳಿಸಿ. ಇದರಿಂದ ನಿಮ್ಗೆ ಏನ್ ಲಾಭ, ಏನ್ ನಷ್ಟ ಅನ್ನೋದನ್ನ ಕೂಡ ತಿಳ್ಕೊಬಹುದು. ಸೊ ಇದ್ರ ಬಗ್ಗೆ ಡಿಸ್ಕಷನ್ ಅನ್ನ ಮಾಡೋಣ. ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನಾನು ನಿಮ್ಗೆ ಒಂದೊಂದಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಚಾನಲ್ಗೆ ಯಾರೆಲ್ಲ ಹೊಸಬರಿದ್ರೋ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಅಪ್ಲೋಡ್ ಮಾಡುವ ಎಲ್ಲಾ ಮಾಹಿತಿ ವಿಡಿಯೋಗಳು ನಿಮ್ಗೆ ನಿರಂತರವಾಗಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಈ ಒಂದು ನಿಯಮಗಳು ಯಾವಾಗಿನಿಂದ ಜಾರಿ ಆಗುತ್ತೆ? ಈ ಒಂದು ನಿಯಮವನ್ನ ಜಾರಿ ತರಲಿಕ್ಕೆ ಕಾರಣ ಏನು? ಏನೆಲ್ಲ ಲಾಭಗಳು ಇದಾವೆ ಆಧಾರ್ ಕಾರ್ಡ್ ಹೊಂದಿದಂತ ಪ್ರತಿಯೊಬ್ಬ ಯೂಸರ್ಗೆ? ಸೊ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಇಲ್ಲಿ ನೋಡಿ ವೀಕ್ಷಕರೇ, ಆಧಾರ್ ಕಾರ್ಡ್ ನಲ್ಲಿ ಫೋಟೋ ಮತ್ತು ಕ್ಯೂಆರ್ ಕೋಡ್ ಮಾತ್ರ ಇರುತ್ತೆ. ಫೋಟೋ ಕಾಪಿಗಳ ದುರುಪಯೋಗವನ್ನು ತಡೆಗಟ್ಟಲು UIDAI ನಿಯಮಗಳನ್ನ ರೂಪಿಸುತ್ತಿದೆ. ಇದನ್ನ ಡಿಸೆಂಬರ್ 1ರಿಂದ ಜಾರಿ ತರುವಂತಹ ಒಂದು ಸಾಧ್ಯತೆ ಇದೆ. ಈ ಒಂದು ಚರ್ಚೆ ಯಾಕೆ ಆಗ್ತಾ ಇದೆ? ಇದನ್ನ ಕ್ಯೂಆರ್ ಕೋಡ್ ಮಾತ್ರ, ಫೋಟೋ ಮಾತ್ರ ಇಡ್ಲಿಕ್ಕೆ ಕಾರಣ ಏನು? ಇದ್ರ ಬಗ್ಗೆ ಚರ್ಚೆ ಕೂಡ ನಡೀತಾ ಇದೆ. ಇತ್ತೀಚೆಗೆ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಅಂದ್ರೆ UIDAI ಆಧಾರ್ ಕಾರ್ಡ್ ನ ವಿನ್ಯಾಸದಲ್ಲಿ ಪ್ರಮುಖ ಬದಲಾವಣೆಗಳನ್ನ ಮಾಡುವ ಯೋಜನೆ ಘೋಷಿಸಿದೆ. ಇದರ ಅಡಿ ಹೊಸ ಆಧಾರ್ ಕಾರ್ಡ್ ಹೊಂದಿರುವವರ ಫೋಟೋ ಮತ್ತು ಸುರಕ್ಷಿತ ಕ್ಯೂಆರ್ ಕೋಡ್ ಅನ್ನು ಮಾತ್ರ ಪ್ರದರ್ಶಿಸುತ್ತದೆ. ಅಂದ್ರೆ ಆಧಾರ್ ಕಾರ್ಡ್‌ದಲ್ಲಿ ಫೋಟೋ ಮತ್ತೆ ಕ್ಯೂಆರ್ ಕೋಡ್ ಮಾತ್ರ ತೋರಿಸುತ್ತೆ. ಹೆಸರಾಗಿರ್ಬೋದು ಅಥವಾ ವಿಳಾಸ ಆಗಿರ್ಬೋದು, ಜನ್ಮ ದಿನಾಂಕ ಆಗಿರ್ಬೋದು, ಅಥವಾ ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆ ಕೂಡ ಆ ಒಂದು ಆಧಾರ್ ಕಾರ್ಡ್‌ದಲ್ಲಿ ಇರೋದಿಲ್ಲ. ನಿಮ್ಮ ಯಾವುದೇ ಪರ್ಸನಲ್ ಇನ್ಫಾರ್ಮೇಶನ್ ಅದರಲ್ಲಿ ತೋರಿಸೋದಿಲ್ಲ ಇನ್ ಮುಂದೆ. ಫೋಟೋ ಕಾಪಿ ಮತ್ತು ಸ್ಕ್ಯಾನಿಂಗ್ ಮೂಲಕ ದುರುಪಯೋಗವನ್ನ ತಡೆಗಟ್ಟಲು ಈ ಬದಲಾವಣೆಯನ್ನ ಮುಖ್ಯವಾಗಿ ಮಾಡಲಾಗ್ತಾ ಇದೆ. ಸರಿನಾ? ಸೊ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್‌ದಲ್ಲಿ ಪೂರ್ತಿ ಡೀಟೇಲ್ ಇರುತ್ತೆ. ಸೊ ಆ ಒಂದು ಡೀಟೇಲ್ ಅನ್ನ ಇಟ್ಕೊಂಡ್ಬಿಟ್ಟು ಬೇರೆ ಯಾರೋ ನಿಮಗೆ ಕಾಲ್ ಮಾಡ್ತಾರೆ, ಫೇಕ್ ಸ್ಕ್ಯಾಮರ್ಸ್. ಇವರೆಲ್ಲ ಕಾಲ್ ಮಾಡಿಬಿಟ್ಟು ನಿಮ್ಗೆ ಲೋನ್ ಕೊಡ್ತೀವಿ, ಇಲ್ದಿದ್ರೆ ನಿಮ್ಗೆ ಈ ತರ ಕಿಡ್ನಾಪ್ ಮಾಡ್ತೀವಿ, ಅಥವಾ ನಿಮ್ಮಿಂದ ಹಣ ವಸೂಲಿ ಮಾಡೋದಾಗ್ಲಿ, ಇಂಥವೆಲ್ಲ ಸ್ಕ್ಯಾಮರ್ ಗಳಿಂದ ಇದು ದೂರ ಇರಲಿಕ್ಕೆ, ಸೊ ನಿಮ್ಗೇನು ತೊಂದರೆ ಆಗದೆ ಇರಲಿಕ್ಕೆ ಈ ತರ ಒಂದು ನಿಯಮವನ್ನ ಜಾರಿಗೆ ತರ್ತಾ ಇದ್ದಾರೆ. UIDAI CEO ಭುವನೇಶ್ ಕುಮಾರ್ ಅವರು ಆನ್ಲೈನ್ ನಲ್ಲಿ ಸಮ್ಮೇಳನದಲ್ಲಿ ಈ ಮಾಹಿತಿಯನ್ನ ನೀಡಿದ್ದಾರೆ. ಕಾರ್ಡ್ ನಲ್ಲಿ ಯಾವುದೇ ಹೆಚ್ಚುವರಿ ವಿವರಗಳು ಏಕೆ ಇರಬೇಕು? ಸೊ ಅವರು ಕ್ವಶನ್ ಡೈರೆಕ್ಟ್ ಆಗಿ ಕೇಳ್ಬಿಟ್ಟಿದ್ದಾರೆ. ಕಾರ್ಡ್ ನಲ್ಲಿ ಯಾವುದೇ ಹೆಚ್ಚುವರಿ ಇನ್ಫಾರ್ಮೇಶನ್ ಎದಕ್ಕೆ ಇರಬೇಕು? ಸೊ ಅದು ಕೇವಲ ಫೋಟೋ ಮತ್ತು ಕ್ಯೂಆರ್ ಕೋಡ್ ಆಗಿರಬೇಕು ಎಂದು ಹೇಳಿದ್ದಾರೆ. ಸೊ ಇಲ್ಲಿ ನೋಡಿ, ನಿಮ್ಮ ಇನ್ಫಾರ್ಮೇಶನ್ ಕ್ಯೂಆರ್ ಕೋಡ್ ದಲ್ಲಿ ಇರುತ್ತೆ ಅಂತ ಅಂದಾಗ, ಅದು ನಿಮ್ಮ ಆಧಾರ್ ಕಾರ್ಡ್ ಡೌನ್ಲೋಡ್ ಆಗುತ್ತೆ ಅಂತ ಅಂದಾಗ, ಸೊ ಇಲ್ಲಿ ನಿಮ್ಗೆ ಆಧಾರ್ ಕಾರ್ಡ್ ದಲ್ಲಿ ಡಿಸ್ಪ್ಲೇ ಮಾಡುವಂತ ಅವಶ್ಯಕತೆ ಇಲ್ಲ, ಪೂರ್ತಿಯಾಗಿ ತೋರಿಸುವಂತ ಅವಶ್ಯಕತೆ ಇಲ್ಲ. ಅದು ಫೋಟೋ ಆಗಿರ್ಬೋದು ಮತ್ತೆ ಕ್ಯೂಆರ್ ಕೋಡ್ ಆಗಿರ್ಬೋದು. ಸೊ ಇವೆರಡರಿಂದ ನಿಮ್ಮ ಒಂದು ಇನ್ಫಾರ್ಮೇಶನ್ ಪೂರ್ತಿಯಾಗಿ ತಿಳಿಯುತ್ತೆ. ಇಲ್ಲಿ ನಿಮ್ಮ ಅಡ್ರೆಸ್ಸಿನ ಅವಶ್ಯಕತೆ ಇಲ್ಲ, ಹೆಸರಿನ ಅವಶ್ಯಕತೆ ಇಲ್ಲ, ಆಧಾರ್ ಕಾರ್ಡ್ ನಂಬರ್ ಅವಶ್ಯಕತೆ ಇಲ್ಲ. ಸೊ ಕ್ಯೂಆರ್ ಕೋಡ್ ದಿಂದ ನಿಮ್ಮ ಆಧಾರ್ ಕಾರ್ಡ್ ಅನ್ನೇ ಡೌನ್ಲೋಡ್ ಮಾಡಬಹುದು ಅಂದಾಗ, ಸೊ ಇದರೆಲ್ಲ ಡೀಟೇಲ್ಸ್ ನಿಮ್ಮ ಆಧಾರ್ ಕಾರ್ಡ್ ದಲ್ಲಿ ಶೋ ಆಗುವಂತ ಅವಶ್ಯಕತೆ ಇಲ್ಲ. ಇದು ಡಿಜಿಟಲಿ ನೀವು ಎಲ್ಲಿಯಾದ್ರೂ ವೆರಿಫಿಕೇಶನ್ ಮಾಡುವಾಗ ಅಥವಾ ಸಬ್ಮಿಟ್ ಮಾಡುವಾಗ ಕ್ಯೂಆರ್ ಕೋಡ್ ಸ್ಕ್ಯಾನ್ ಮಾಡಿದ್ರೆ ಸಾಕು, ನಿಮ್ಮ ಡೀಟೇಲ್ ಪೂರ್ತಿಯಾಗಿ ಅವ್ರ ಹತ್ರ ಡಿಜಿಟಲೈಸ್ ಆಗಿಬಿಟ್ಟಿರುತ್ತೆ. ಸೊ ಇದು ಸರ್ಕಾರದಿಂದಾನೇ ಡಿಜಿಟಲೈಸ್ ಆಗಿರುವಂತ ಒಂದು ಯೋಜನೆಯಿಂದ ಜಾರಿ ಆಗಿರುವಂತ ಒಂದು ಅಪ್ಲಿಕೇಶನ್ ಕೂಡ ಲಾಂಚ್ ಮಾಡ್ತಾ ಇದ್ದಾರೆ. ಅದ್ರ ಮುಖಾಂತರ ನೀವು ಈ ಒಂದು ಮಾಹಿತಿಯನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡ್ಕೋಬಹುದು. ಸೊ ಈ ಹೊಸ ನಿಯಮ ಏಕೆ ಪರಿಚಯ ಮಾಡ್ತಾ ಇದ್ದಾರೆ ಅಂತಂದ್ರೆ, ಇಲ್ಲಿ ನೋಡಿ ಇಂಪಾರ್ಟೆಂಟ್, ಇದು ಫೋಟೋ ಕಾಪಿ ದುರುಪಯೋಗ ತಡೆಗಟ್ಟುವಿಕೆ. ಸೊ ಇದು ಯಾವುದೇ ಒಂದು ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಸೊ ಈ ತರ ಒಂದು ಫೋಟೋ ಕಾಪಿಯನ್ನ ಅವ್ರ ಹತ್ರ ಇಟ್ಕೊಂಡು ದುರುಪಯೋಗ ಮಾಡ್ತಾ ಇದ್ದಾರೆ. ಪ್ರಸ್ತುತ ಹೋಟೆಲ್ಗಳಲ್ಲಿ ಕಾರ್ಯಕ್ರಮ ಆಯೋಜಕರು ಮತ್ತು ಇತರ ಸಂಸ್ಥೆಗಳು ಆಧಾರನ ಫೋಟೋ ಕಾಪಿಗಳನ್ನ ವಿನಂತಿಸಿ ಸಂಗ್ರಹಿಸುತ್ತವೆ. ಇದು ಆಧಾರ್ ಕಾಯ್ದೆಗೆ ವಿರುದ್ಧವಾಗಿರುತ್ತದೆ. ಇದು ಗುರುತಿನ ಕಳ್ಳತನ, ವಂಚನೆ ಮತ್ತು ಡೇಟಾ ಸೋರಿಕೆ ಅಪಾಯವನ್ನ ಹೆಚ್ಚಿಸುತ್ತದೆ. ಸೊ ಆಧಾರ್ ಕಾರ್ಡ್ ದಲ್ಲಿ ನಿಮ್ದೆಲ್ಲ ಡೀಟೇಲ್ ಇಷ್ಟು ದಿನದ ಹಿಂದ್ಗಡೆ ಹೇಗಿತ್ತು ಆ ತರ ಇನ್ ಮುಂದೆ ಇರೋದಿಲ್ಲ. ಎಲ್ಲ ಕೂಡ ನೀವು ಡಿಜಿಟಲೈಸ್ ಫೋಟೋ ಮತ್ತೆ ಕ್ಯೂಆರ್ ಕೋಡ್ ಮುಖಾಂತರ ನಿಮ್ಮ ಒಂದು ಪೂರ್ತಿ ಇನ್ಫಾರ್ಮೇಶನ್ ಅನ್ನ ಯಾರು ಅಥರೈಸ್ಡ್ ಇರ್ತಾರೋ, ಯಾವಾಗ ನಿಮಗೆ ಅದರ ಒಂದು ಸಹಾಯ ಬೇಕಾಗಿರುತ್ತೋ ಆಧಾರ್ ಕಾರ್ಡ್, ಅವಾಗ ಮಾತ್ರ ನೀವು ನಿಮಗೆ ಬರುವಂತ OTP ಅನ್ನ ಕೊಟ್ಬಿಟ್ಟು ನೀವು ನಿಮ್ಮ ಒಂದು ಕೆಲಸವನ್ನ ಮಾಡ್ಕೋಬಹುದು. ಸೊ ಅದು ಬಯೋಮೆಟ್ರಿಕ್ ಮುಖಾಂತರ ಆಗಿರ್ಬೋದು ಅಥವಾ OTP ಮುಖಾಂತರ ಆಗಿರ್ಬೋದು. ಕ್ಯೂಆರ್ ಕೋಡ್ ಮೂಲಕ ಮಾತ್ರ ಸುರಕ್ಷಿತವಾಗಿ ಪರಿಶೀಲನೆ ಮಾಡೋದಕ್ಕಾಗಿ ಈ ಒಂದು ನಿಯಮವನ್ನ ಜಾರಿ ತರ್ತಾ ಇದ್ದಾರೆ. ನೋಡಿ, ಆಫ್ಲೈನ್ ನಲ್ಲಿ ಪರಿಶೀಲನೆ ನಿಷೇಧ. ಆಧಾರ್ ಕಾಯ್ದೆಯ ಪ್ರಕಾರ ಯಾವುದೇ ಸಂಸ್ಥೆಯು ಆಧಾರ್ ಸಂಖ್ಯೆಗಳನ್ನ ಅಥವಾ ಬಯೋಮೆಟ್ರಿಕ್ ಗಳನ್ನ ಆಫ್ಲೈನ್ ನಲ್ಲಿ ಸಂಗ್ರಹಿಸಲು ಅಥವಾ ಬಳಸಲು ಸಾಧ್ಯವಿಲ್ಲ.
ಒಪ್ಪಿಗೆ ಇಲ್ಲದೆ ಪರಿಶೀಲನೆ ಮಾಡಿದರೆ 1 ಕೋಟಿ ರೂಪಾಯಿ ದಂಡ ಕೂಡ ವಿಧಿಸುವಂತ ಒಂದು ಸಾಧ್ಯತೆ ಇದೆ. ಸೊ ಅದನ್ನ ಜಾರಿಗೆ ಕೂಡ ತಂದಿದೆ ಈ ಒಂದು ಕಾನೂನು. ಸೊ ಈ ಬದಲಾವಣೆಯು ಡಿಜಿಟಲ್ ವೈಯಕ್ತಿಕ ಡೇಟಾ ಸಂರಕ್ಷಣಾ ಅಂದ್ರೆ DPDP ಕಾಯ್ದೆಯ ಅನುಗುಣವಾಗಿದೆ. ಸೊ ವರ್ಧಿತ ಗೌಪ್ಯತೆ ಮತ್ತು ಭದ್ರತೆ ಈ ಒಂದು ಯೋಜನೆಯ ಒಂದು ವೈಶಿಷ್ಟ್ಯವಾಗಿದೆ. QR ಕೋಡ್ಗಳ ವಿವರಗಳಿಗೆ ಎನ್ಕ್ರಿಪ್ಟ್ ಮಾಡಿದ ಪ್ರವೇಶವನ್ನು ಅನುಮತಿಸುತ್ತದೆ. ನಕಲಿ ದಾಖಲೆಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಸೊ ಇಲ್ಲಿ ಇದ್ರದ ಅರ್ಥ ಏನಪ್ಪಾ ಅಂತಂದ್ರೆ ನಿಮ್ಮ ಒಂದು QR ಕೋಡ್ ಮುಖಾಂತರ ನಿಮ್ಮ ಎಲ್ಲಾ ಡೀಟೇಲ್ಗಳು ಲಾಕ್ ಆಗಿರುತ್ತೆ. ಸೊ ಲಾಕ್ ಅಂತಂದ್ರೆ ನೀವು QR ಕೋಡ್ ಮುಖಾಂತರ ಸ್ಕ್ಯಾನ್ ಮಾಡಿದಾಗ ನೀವು ಅದನ್ನ ಎನ್ಕ್ರಿಪ್ಟ್ ಅಂದ್ರೆ ಅನ್ಲಾಕ್ ಮಾಡ್ಬೇಕು ಅಂತಂದ್ರೆ ಒಂದು ಬಯೋಮೆಟ್ರಿಕ್ ಕೊಡ್ಬೇಕಾಗತ್ತೆ ನಿಮ್ಮ ತಂಬು ಮುಖಾಂತರ. ಇಲ್ದಿದ್ರೆ ನಿಮ್ಮ ಮೊಬೈಲ್ ಮುಖಾಂತರ OTP ಅನ್ನ ಕೊಡ್ಬೇಕಾಗತ್ತೆ. ಮೊಬೈಲ್ ನಂಬರ್ಗೆ ಬರುವಂತ OTP ಅನ್ನ ಕೊಟ್ರೆ ಮಾತ್ರ ಅದು ಅನ್ಲಾಕ್ ಆಗುತ್ತೆ. ಸೊ ಈ 2 ಆಪ್ಷನ್ ಮುಖಾಂತರ ನೀವು ನಿಮ್ಮ ಆಧಾರ್ ಕಾರ್ಡ್ ಅನ್ನ ಎನ್ಕ್ರಿಪ್ಟ್ ಮಾಡಬಹುದು. ಇದರಿಂದ ನಿಮ್ಮ ಒಂದು ಡೀಟೇಲ್ಸ್ ಯಾರು ಕೂಡ ಸಾಮಾನ್ಯವಾಗಿ ಪಡೆದುಕೊಳ್ಳಿಕ್ ಆಗೋದಿಲ್ಲ. ನೀವು ನಿಮ್ಮ ಒಂದು ಪರ್ಮಿಷನ್ ಅನ್ನ ಕೊಡ್ಲೇಬೇಕು. ಅದು OTP ಮುಖಾಂತರ ಆಗಿರ್ಬೋದು ಅಥವಾ ಬಯೋಮೆಟ್ರಿಕ್ ಮುಖಾಂತರ ಆಗಿರ್ಬೋದು. ಈ ಹಿಂದೆ ಹೇಗಿತ್ತು, ನಿಮ್ಮ ಆಧಾರ್ ಕಾರ್ಡ್ ದಲ್ಲಿ ಯಾರಾದ್ರೂ ಕದ್ದು ಮುಚ್ಚಿ ಆಧಾರ್ ಕಾರ್ಡ್ ಫೋಟೋ ತಗೊಳ್ಳೋದಾಗ್ಲಿ ಅಥವಾ ಮೊಬೈಲ್ ನಂಬರ್ ತಗೊಳ್ಳೋದಾಗ್ಲಿ ತಗೊಂಡ್ಬಿಟ್ಟು ಸ್ಕ್ಯಾಮ್ ಮಾಡುವಂತ ಸಾಧ್ಯತೆ ಇತ್ತು, ನಿಮ್ಗೆ ಮೋಸ ಮಾಡುವಂತ ಒಂದು ಸಾಧ್ಯತೆ ಇತ್ತು. ಸೊ ಅದು ಇನ್ ಮುಂದೆ ಆಗೋದಿಲ್ಲ. ಈ ನಿಯಮಗಳು ಯಾವಾಗ ಜಾರಿ ಬರುತ್ತೆ ಅಂತ ಅನ್ನೋ ಒಂದು ಪ್ರಶ್ನೆ ನಿಮಗಿತ್ತಂದ್ರೆ ಇಲ್ಲಿ ನೋಡಿ, ಈ ಒಂದು ಪ್ರಸ್ತಾವನೆ ಕುರಿತು UIDAI ಡಿಸೆಂಬರ್ 1, 2025 ಚರ್ಚಿಸಲಿದೆ. ಸೊ ಇದನ್ನು ಕನ್ಫರ್ಮೇಶನ್ ಇಲ್ಲ, ಇಲ್ಲಿ ಪೂರ್ತಿ ಜಾರಿ ಡಿಸೆಂಬರ್ 1 ಮಾಡ್ತೇವೆ ಅಂತ ಹೇಳಿಲ್ಲ. ಸೊ ಅವತ್ತು ಚರ್ಚೆ ಮಾಡ್ಲಾಗತ್ತೆ. ಸೊ ಮಾಡಿದ ನಂತರ ಈ ಒಂದು ಯೋಜನೆಯನ್ನ ಯಾವಾಗ ಜಾರಿಗೆ ತರಬಹುದು ಅನ್ನೋ ಒಂದು ಚರ್ಚೆ ಮಾಡ್ಲಾಗತ್ತೆ. ಹೊಸ ನಿಯಮಗಳು ಡಿಸೆಂಬರ್ 2025 ಜಾರಿಗೆ ಬರುವ ಸಾಧ್ಯತೆ ಇದೆ. ಅಸ್ತಿತ್ವದಲ್ಲಿ ಇರುವ ಕಾರ್ಡುಗಳ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ. ಸೊ ನಿಮಗೆ ಏನಾದ್ರೂ ಅನಿಸ್ಬೋದು, ಈ ಒಂದು ನಿಯಮ ಜಾರಿ ಬಂದ್ರೆ ನಿಮ್ಮ ಹತ್ರ ಇರುವಂತ ಒಂದು ಆಧಾರ್ ಕಾರ್ಡ್ ಮೇಲೆ ಏನಾದ್ರೂ ಬದಲಾವಣೆಗಳು ಆಗುತ್ತಾ? ಆಧಾರ್ ಕಾರ್ಡ್ ಮಾತ್ರ ಬದಲಾವಣೆ ಆಗುತ್ತೆ, ನಿಮ್ಮ ಆಧಾರ್ ಕಾರ್ಡಿಗೆ ಯಾವುದು ಸಮಸ್ಯೆ ಆಗೋದಿಲ್ಲ. ಸೊ ನಿಮ್ಮ ಆಧಾರ್ ಕಾರ್ಡ್ ಏನ್ ಡೀಟೇಲ್ ಇರುತ್ತೋ ಅದು ಲಾಕ್ ಆಗುತ್ತೆ, ಅಂದ್ರೆ ಹೈಡ್ ಆಗುತ್ತೆ. ನಿಮ್ಮ ಫೋಟೋ ಮತ್ತೆ QR ಕೋಡ್ ಮಾತ್ರ ತೋರಿಸುತ್ತೆ. ಅದಕ್ಕಾಗಿ ನೀವು ಹೊಸದಾಗಿ ನೀಡಲಾದ ಕಾರ್ಡ್ಗಳನ್ನ ನೀವು ಪಡೆದುಕೋಬೇಕಾಗತ್ತೆ. ಸೊ ಅದಕ್ಕಾಗಿ ನೀವೇನ್ ಮಾಡ್ಬೇಕು ಅಂತಂದ್ರೆ ಹೊಸದಾಗಿ ನೀಡಲಾದ ಆಧಾರ್ ಕಾರ್ಡ್ಗಳನ್ನ ನೀವು ಪಡೆದುಕೋಬೇಕು. ಸೊ ಅದರಿಂದ ಅದನ್ನ ಹೇಗೆ ಪಡೆದುಕೊಳ್ಳೋದು ಅಂತ ಅನ್ನೋದನ್ನ ಈ ಒಂದು ಯೋಜನೆ, ಈ ಒಂದು ನಿಯಮ ಜಾರಿ ಆದ ನಂತರ ಅದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಮತ್ತೆ ನಿಮ್ಗೆ ಕೊಡ್ತೇನೆ ನಾನು. ಸೊ ಹೊಸ ಆಧಾರ್ ಅಪ್ಲಿಕೇಶನ್ ಹೆಚ್ಚುವರಿ ವೈಶಿಷ್ಟ್ಯಗಳು ಅಂದ್ರೆ ವಿಶೇಷತೆಗಳು ಏನಪ್ಪಾ ಅಂತಂದ್ರೆ, ಹಳೆಯ ಆಧಾರ್ ಅಪ್ಲಿಕೇಶನ್ ಬದಲಿಗೆ UIDAI ಹೊಸ ಅಪ್ಲಿಕೇಶನ್ ಅನ್ನು ತರುತ್ತಿದೆ. ಇದನ್ನು DPDP ಎಂದು ಕರೆಯಲಾಗುತ್ತದೆ. ಕಾಯ್ದೆಗೆ ಸಂಪೂರ್ಣವಾಗಿ ಅನುಸರಣೆ. ಪ್ರಮುಖ ಲಕ್ಷಣಗಳು: ಕುಟುಂಬ ನಿರ್ವಹಣೆ. ಇವಾಗ ನಿಮ್ಮ ಫ್ಯಾಮಿಲಿ ಮೆಂಬರ್ ಯಾರು ಮುಖ್ಯಸ್ಥರಿರ್ತಾರೋ ಅಥವಾ ನಿಮ್ಮ ಒಂದು ಪೂರ್ತಿ ಫ್ಯಾಮಿಲಿಯ ಡೀಟೇಲ್ಸ್ ಆಧಾರ್ ಕಾರ್ಡ್ಗಳನ್ನ ನೀವು ಒಂದೇ ಅಪ್ಲಿಕೇಶನ್ ಅಲ್ಲಿ ಸ್ಟೋರ್ ಕೂಡ ಮಾಡ್ಕೋಬಹುದು. ಕುಟುಂಬದ ಸದಸ್ಯರ ಬಳಿ ಮೊಬೈಲ್ ಫೋನ್ ಇಲ್ಲದಿದ್ದರೂ ಸಹ ಅವರ ಅಪ್ಲಿಕೇಶನ್ಗೆ ಸೇರಿಸಿ. ಮುಖ ದೃಢೀಕರಣದೊಂದಿಗೆ ಮೊಬೈಲ್ ಸಂಖ್ಯೆಗಳನ್ನ ನವೀಕರಿಸಿ. ಸೊ ನೀವು ಇದರಲ್ಲಿ ಅಪ್ಲಿಕೇಶನ್ ಮುಖಾಂತರ ನಿಮ್ಮ ಆಧಾರ್ ಕಾರ್ಡ್ ದಲ್ಲಿ ನಿಮ್ಮ ಕುಟುಂಬದ ಸದಸ್ಯರ ಆಧಾರ್ ಕಾರ್ಡ್ ದಲ್ಲಿ ಕೂಡ ಹೊಸ ಮೊಬೈಲ್ ನಂಬರ್ ಕೂಡ ಸೇರಿಸಬಹುದು. ಸೊ ಡಿಜಿಟಲಿ ಪರಿಶೀಲನೆ. QR ಕೋಡ್ಗಳು ಮತ್ತು ಮುಖ ಗುರುತಿಸುವಿಕೆಯೊಂದಿಗೆ ತ್ವರಿತ ಪರಿಶೀಲನೆ. ಸೊ ಇಲ್ಲಿ ಹೊಸದಾಗಿ ಬಂದಿರುವಂತ ಒಂದು ಅಪ್ಲಿಕೇಶನ್ ಇವಾಗ ಕೂಡ ಲಾಂಚ್ ಆಗಿದೆ, ಅದನ್ನ ಯೂಸ್ ಕೂಡ ಮಾಡಬಹುದು. ಅದರಿಂದ ನೀವು ಆಧಾರ್ ಕಾರ್ಡ್ ಕೂಡ ಡೌನ್ಲೋಡ್ ಮಾಡಬಹುದು. ಆಧಾರ್ ಕಾರ್ಡಿಗೆ ನಿಮ್ಮ ಮೊಬೈಲ್ ಲಿಂಕ್ ಆಗಿಲ್ಲ ಅಂದ್ರೂ ಕೂಡ ನೀವು ನಿಮ್ಮ ಒಂದು ಫೇಸ್ ಅಥೆಂಟಿಫಿಕೇಶನ್ ಅಂದ್ರೆ ನಿಮ್ಮ ಮುಖ ತೋರಿಸೋದ್ರ ಮುಖಾಂತರ ನೀವು ನಿಮ್ಮ ಆಧಾರ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಮೊದಲು ಹೇಗಿತ್ತು, ಕಂಪಲ್ಸರಿ ಆಗಿ ನೀವು ಆಧಾರ್ ಸೆಂಟರ್ಗೆ ಹೋಗಬೇಕಾಗಿತ್ತು. ಇಲ್ದಿದ್ರೆ ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ಅನ್ನ ಲಿಂಕ್ ಮಾಡ್ಕೊಂಡಾಗ ಮಾತ್ರ OTP ಮುಖಾಂತರ ಡೌನ್ಲೋಡ್ ಮಾಡ್ಕೋಬಹುದಿತ್ತು. ಈ 2 ಆಪ್ಷನ್ ಮಾತ್ರ ಇತ್ತು. ಇವಾಗ ಹೊಸದಾಗಿ ಬಂದಿರುವಂತಹ ಅಪ್ಲಿಕೇಶನ್ ಅಲ್ಲಿ ನೀವು ನಿಮ್ಮ ಮುಖ ತೋರಿಸೋದ್ರ ಮುಖಾಂತರ ನೀವೇ ಹೌದು ಅಲ್ಲೋ ಅನ್ನೋ ಒಂದು ವೆರಿಫಿಕೇಶನ್ ನಡೆಯುತ್ತೆ. ಅದರಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿಬಿಟ್ಟು ನಿಮ್ಮ ಮುಖ ತೋರಿಸ್ಬಿಟ್ಟು ನೀವು ನಿಮ್ಮ ಆಧಾರ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಇದು ಬಹಳ ಈಸಿ ಆಗಿದೆ. ಆ ಒಂದು ವಿಡಿಯೋದ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ. ಯಾವ ತರ ಡೌನ್ಲೋಡ್ ಮಾಡೋದು ಅಂತ ಅನ್ನೋದ್ರ ಬಗ್ಗೆ ವಿಡಿಯೋನ ಮಾಡಿದ್ದೇನೆ. ಅದನ್ನ ನೀವು ನೋಡ್ಕೊಂಡು ನಿಮ್ಮ ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ಲಿಂಕ್ ಇಲ್ಲ ಅಂತಂದ್ರೆ ಅದನ್ನ ನೀವು ನೋಡಿ ಡೌನ್ಲೋಡ್ ಮಾಡ್ಕೋಬಹುದು. ಈಸಿ ಆಗಿರುತ್ತೆ. ಸೊ ಇಲ್ಲಿ ಈ ಒಂದು ಹೊಸ ಅಪ್ಲಿಕೇಶನ್ ಅಲ್ಲಿ ವಿಳಾಸ ಪುರಾವೆಯನ್ನ ಅಪ್ಲೋಡ್ ಮಾಡಬಹುದು. ಮುಂದಿನ 18 ತಿಂಗಳಲ್ಲಿ ಈ ಅಪ್ಲಿಕೇಶನ್ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸಲಿದೆ. ಸೊ ಇನ್ನ 1.5 ವರ್ಷದಲ್ಲಿ ಸೊ ಈ ಒಂದು ಅಪ್ಲಿಕೇಶನ್ ಪೂರ್ತಿಯಾಗಿ ಜಾರಿ ಬಂದ್ಬಿಡುತ್ತೆ. ಅವಾಗ ಎಲ್ಲರೂ ಕೂಡ ಈ ಒಂದು ಅಪ್ಲಿಕೇಶನ್ ಅನ್ನೇ ಉಪಯೋಗ ಮಾಡ್ತಾ ಇರ್ತಾರೆ. ಸೊ ಡಿಜಿಟಲಿ ವೈಯಕ್ತಿಕ ಡೇಟಾ ಸಂರಕ್ಷಣಾ ಕಾಯ್ದೆ. ಇಲ್ಲಿ ನೋಡಿ, ಡಿಜಿಟಲಿ ವೈಯಕ್ತಿಕ ದತ್ತಾಂಶ ಸಂರಕ್ಷಣಾ ಕಾಯ್ದೆ 2023 DPDP ಕಾಯ್ದೆ ಭಾರತದ ಮೊದಲು ಸಂಗ್ರಹ ದತ್ತಾಂಶ ಸಂರಕ್ಷಣಾ ಕಾನೂನಾಗಿದ್ದು ಇದು ವೈಯಕ್ತಿಕ ದತ್ತಾಂಶದ ಡಿಜಿಟಲ್ ಸಂರಕ್ಷಣೆಯನ್ನ ನಿಯಂತ್ರಿಸುತ್ತದೆ. ಸೊ ಇದು 2017 KS ಪುಟ್ಟಸ್ವಾಮಿ ವರ್ಸಸ್
ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಗೌಪ್ಯತೆಯನ್ನು ಮೂಲಭೂತ ಹಕ್ಕು ಎಂದು ಘೋಷಿಸಿದ ನಂತರ ಇದು ಅಭಿವೃದ್ಧಿಗೊಂಡಿತ್ತು. ಸರಿನಾ? ನಿಮ್ಮ ಒಂದು ಆಧಾರ್ ಕಾರ್ಡ್ದಲ್ಲಿ ಇರುವಂತಹ ಒಂದು ಇನ್ಫಾರ್ಮೇಶನ್ ಬಹಳ ಗೌಪ್ಯತೆಯಿಂದ ಇರಬೇಕು. ಇದನ್ನ ಯಾರು ಕೂಡ ತೋರಿಸುವಂತ ಅಗತ್ಯ ಇಲ್ಲ. ನಿಮ್ಮ ಒಂದು ಇನ್ಫಾರ್ಮೇಶನ್ ಎಲ್ಲಿಯೂ ಕೂಡ ಸೋರಿಕೆ ಆಗಬಾರ್ದು, ಮಿಸ್ಯೂಸ್ ಆಗಬಾರ್ದು ಅಂತ ಅನ್ನೋದು ಕಾನೂನಿಂದಾನೇ ಬಂದಿರುವಂತಹ ಒಂದು ಮಾಹಿತಿ ಇದು. ಸೊ ಇಲ್ಲಿ ನೋಡಿ ಪ್ರಮುಖ ವ್ಯಾಖ್ಯಾನಗಳು ಕೂಡ ಇದಾವೆ, ಇದನ್ನ ಓದ್ಕೊಳ್ಳಿ. ಇಲ್ಲಿ ನಿಮ್ಗೆ ಬಹಳ ಇನ್ಫಾರ್ಮೇಟಿವ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಇದು. ಇವಾಗ ನೋಡಿ, ಇದು ಈ ಭಾಗಗಳು ಏನಿದಾವೆಲ್ಲ ಹಳೆಯ ಆಧಾರ್ ಕಾರ್ಡು, ಇನ್ ಮುಂದೆ ಬರುವಂತಹ ಹೊಸ ಆಧಾರ್ ಕಾರ್ಡ್ ಬಗ್ಗೆ ಕೂಡ ಇಲ್ಲಿ ಮಾಹಿತಿ ಇದೆ. ಸೊ ಇವಾಗ ನೋಡಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ನಿಮ್ಮ ಆಧಾರ್ ಕಾರ್ಡ್ದಲ್ಲಿ ಏನೆಲ್ಲ ಮುದ್ರಿತ ಇತ್ತು ಈಗ ಅನ್ನೋದಕ್ಕೆ ಹೆಸರು, ವಿಳಾಸ, ಜನನ ದಿನಾಂಕ, ಆಧಾರ್ ಸಂಖ್ಯೆ ಇತ್ತು ಇವಾಗ ಆಧಾರ್ ಕಾರ್ಡ್ದಲ್ಲಿ. ಸೊ ಮುಂದೆ ಬರುವ ಆಧಾರ್ ಕಾರ್ಡ್ದಲ್ಲಿ ಫೋಟೋ ಮತ್ತು QR ಕೋಡ್ ಮಾತ್ರ ಇರುತ್ತೆ. ಸೊ ಇದನ್ನ ನಿಮ್ಮದೇ ಆಧಾರ್ ಕಾರ್ಡ್ ಅನ್ನೋದು ಹೇಗೆ ಪರಿಶೀಲನೆ ಮಾಡ್ಬೇಕು ಅಂತ ಅನ್ನೋದಿತ್ತಂದ್ರೆ, ಫೋಟೋ ಕಾಪಿ ಆಫ್ಲೈನ್ ನಲ್ಲಿ ನೀವು ಹಂಚುತ್ತಾ ಇದ್ರಿ. ಸೊ ನೀವು ಸಿಮ್ ತಗೊಳ್ಳೋದಾಗ್ಲಿ ಅಥವಾ ಒಂದು ಯಾವ್ದೋ ಅಪ್ಲಿಕೇಶನ್ ಹಾಕೋದಾಗ್ಲಿ ನೀವು ಫೋಟೋ ಕಾಪಿಯನ್ನ ಆಫ್ಲೈನ್ ನಲ್ಲಿ ಕೊಡ್ತಾ ಇದ್ರಿ. ಇನ್ನು ಮುಂದೆ QR ಕೋಡ್ ಡಿಜಿಟಲಿಗೆ 2 ಆಪ್ಷನ್ಗಳು ಮಾತ್ರ ಇದಾವೆ, OTP ಮುಖಾಂತರ ಅಥವಾ ಬಯೋಮೆಟ್ರಿಕ್ ಮುಖಾಂತರ. ಈ 2 ಆಪ್ಷನ್ ಗಳನ್ನ ಉಪಯೋಗ ಮಾಡ್ಕೊಂಡ್ಬಿಟ್ಟು ನೀವು ನಿಮ್ಮ ಒಂದು ಆಧಾರ್ ವೆರಿಫಿಕೇಶನ್ ಮಾಡ್ಲಾಗತ್ತೆ. ಸೊ ಇದು ದುರುಪಯೋಗದ ಅಪಾಯ ಹೇಗೆ ಅಂತಂದ್ರೆ, ಬಹಳ ಡೇಟಾಗಳು ಲೀಕ್ ಆಗ್ತಾ ಇದಾವೆ. ನಿಮ್ಮ ಇನ್ಫಾರ್ಮೇಶನ್ಗಳು ಎಲ್ಲಾ ಆಧಾರ್ ಕಾರ್ಡ್ದಲ್ಲಿ ಕೂಡ ಇವಾಗ ಸದ್ಯದಲ್ಲಿ ಇರುವಂತಹ ಆಧಾರ್ ಕಾರ್ಡ್ದಲ್ಲಿ ನಿಮ್ಮ ಎಲ್ಲಾ ಡೀಟೇಲ್ ಗಳನ್ನ ಫೋಟೋ ತಕೊಂಡ್ಬಿಟ್ಟು ಒಂದು ಸ್ಕ್ಯಾಮರ್ಗಳು ಬಹಳ ಇದನ್ನ ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾ ಇದಾರೆ. ಅದರಿಂದ ಆಧಾರ್ ಕಾರ್ಡ್ ಯೂಸರ್ಗೆ ತೊಂದರೆ ಆಗ್ತಾ ಇದೆ. ಇನ್ ಮುಂದೆ ILO ಎನ್ಕ್ರಿಪ್ಟ್ ಮಾಡಿದ ಪ್ರವೇಶ. ಸೊ ಇದರ ಅರ್ಥ ಏನಪ್ಪಾ ಅಂತಂದ್ರೆ, ನಿಮ್ಮ ಆಧಾರ್ ಕಾರ್ಡು ಲಾಕ್ ಆಗಿರುತ್ತೆ, ಎನ್ಕ್ರಿಪ್ಟ್ ಆಗಿರುತ್ತೆ. ಸೊ ನಿಮ್ಮ ಮೊಬೈಲ್, ಒಂದು ಉದಾಹರಣೆ ಹೇಳ್ಬೇಕು ಅಂದ್ರೆ ನಿಮ್ಗೆ ಈಸಿಯಾಗಿ, ನಿಮ್ಮ ಮೊಬೈಲ್ ಅನ್ಲಾಕ್ ಮಾಡುವಾಗ ಫಿಂಗರ್ ಪ್ರಿಂಟ್ ಯಾವ ತರ ಕೊಡ್ತಿರೋ ಅಥವಾ ಲಾಕ್ ಅನ್ನ ಪ್ಯಾಟರ್ನ್ ಲಾಕ್ ಅನ್ನ ಹಾಕ್ಬಿಟ್ಟು ಅನ್ಲಾಕ್ ಮಾಡ್ತಿರೋ, ಅದೇ ತರ ಈ ಒಂದು ಪ್ರೊಸೆಸ್ ಕೂಡ. ಸೊ ನಾನು ನಿಮ್ಗೆ ಅರ್ಥ ಆಗೋ ತರ ಹೇಳಿದೆ. ಇನ್ ಮುಂದೆ ನಿಮ್ಮ ಆಧಾರ್ ಕಾರ್ಡ್ದಲ್ಲಿ QR ಕೋಡ್, ಫೋಟೋ ಮಾತ್ರ ಇರುತ್ತೆ. ಅವಾಗ ನೀವು ವೆರಿಫಿಕೇಶನ್ ಮಾಡೋದಾಯ್ತು, ಅದಕ್ಕೆ ಏನೋ ಒಂದು ಮಾಡ್ಬೇಕು ಅಂತಂದ್ರೂ ಕೂಡ ನಿಮ್ಮ ಒಂದು ಬಯೋಮೆಟ್ರಿಕ್ OTP ಇಲ್ದೇನೆ ಅದು ಯಾವುದೇ ಇನ್ಫಾರ್ಮೇಶನ್ ಬೇರೆಯವರಿಗೆ ಶೇರ್ ಮಾಡ್ಲಿಕ್ಕೆ ಆಗೋದಿಲ್ಲ. ನೋಡಿ, ಈ ಒಂದು ಅಪ್ಲಿಕೇಶನ್ ಬೆಂಬಲ ಕೂಡ ಇದಾವೆ ಇಲ್ಲಿ ನಿಮ್ಗೆ. ಈ ಸದ್ಯಕ್ಕೆ ಇರುವಂತದ್ದು M-ಆಧಾರ್ ಅಂತ ಹೇಳಿ ಒಂದು ಅಪ್ಲಿಕೇಶನ್ ಇದೆ. ಈ ಅಪ್ಲಿಕೇಶನ್ ಇವಾಗ ಕ್ಲೋಸ್ ಆಗುತ್ತೆ. ಹೊಸ ಅಪ್ಲಿಕೇಶನ್ ಕುಟುಂಬ ಮತ್ತು ಮುಖ ದೃಢೀಕರಣದ ಮುಖಾಂತರ ನೀವು ನಿಮ್ಮ ಆಧಾರ್ ಕಾರ್ಡ್ ಸೇವೆಗಳನ್ನ ಪಡೆದುಕೋಬಹುದು. ಸೊ ನಿಮ್ಮ ಒಂದು ಫ್ಯೂಚರ್ ಆಧಾರ್ ಕಾರ್ಡು ಈ ತರ ಇರುತ್ತೆ. ಭವಿಷ್ಯತ್ನಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡು ಈ ತರ ಶೋ ಆಗುತ್ತೆ. ಸೊ ನಿಮ್ಮ ಒಂದು ಫೋಟೋ ಇಷ್ಟು ಬರುತ್ತೆ, ಇಲ್ಲಿ QR ಕೋಡ್ ಇರುತ್ತೆ. ಸೊ ಇದನ್ನ ನೀವು ಸ್ಕ್ಯಾನ್ ಮಾಡಿದಾಗ ಮಾತ್ರ ನಿಮ್ಮ ಒಂದು ಡೀಟೇಲ್ಸ್ ಶೋ ಆಗುತ್ತೆ ಡಿಜಿಟಲೈಸ್. ಸೊ ನೀವು ಯಾವುದೇ ತರ ಇಲ್ಲಿ ಆಧಾರ್ ಕಾರ್ಡ್ದಲ್ಲಿ ಈಗಿರುವಂತಹ ಆಧಾರ್ ಕಾರ್ಡ್ ಅನ್ನ ಉಪಯೋಗ ಮಾಡಿದ್ರೆ ಸಿಗೋದಿಲ್ಲ. ಸೊ ಈಗಿರುವಂತಹ ಆಧಾರ್ ಕಾರ್ಡ್ ಅನ್ನ ನೀವು ಮುಂದೆ ಉಪಯೋಗ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಹೊಸದು ಡಿಜಿಟಲೈಸ್ ಆದ ನಂತರ ಈ ತರ ನಿಮ್ಮ ಒಂದು ಆಧಾರ್ ಕಾರ್ಡು ಬರುತ್ತೆ. ಹಾರ್ಡ್ ಕಾಪಿ ನೀವು ಪ್ರಿಂಟ್ ತಕೊಂಡಾಗ ಅಥವಾ ಪಡೆದುಕೊಂಡಾಗ ಈ ತರ ಇರುತ್ತೆ. ಇಲ್ಲಿ ನಿಮ್ಮ ಒಂದು ಫೋಟೋ ಇರುತ್ತೆ, ಇಲ್ಲಿ QR ಕೋಡ್ ಇರುತ್ತೆ. ನಿಮ್ಮ ಯಾವುದೇ ಡೀಟೇಲ್ಸ್ ಅಂದ್ರೆ ಹೆಸರು, ಜನ್ಮ ದಿನಾಂಕ, ವಿಳಾಸ, ಆಧಾರ್ ನಂಬರ್, ಇದು ಯಾವುದು ನಿಮ್ಮ ಆಧಾರ್ ಕಾರ್ಡ್ದಲ್ಲಿ ಶೋ ಆಗೋದಿಲ್ಲ. ಸೊ ಈ ತರ ಫೈನಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಸಿಗುತ್ತೆ ಇನ್ ಮುಂದೆ. ಸೊ ವೀಕ್ಷಕರೇ, ಇಷ್ಟು ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಇರುತ್ತೆ. ಈ ಮಾಹಿತಿ ತಮಗೆ ಉಪಯೋಗ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.